ಇಂದು ನಡೆದ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ವತಿಯಿಂದ ಮತ್ತು ನಮ್ಮ ನೆಚ್ಚಿನ ಸ್ಪರ್ಧಾಕಾಶಿ ಅಕಾಡೆಮಿ ವತಿಯಿಂದ ನಡೆದಂಥ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸರ್ ಅವರು ತಮ್ಮ ಖಡಕ್ ಮಾತುಗಳಿಂದ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಲವನ್ನು ನೀಡಿದ್ದಾರೆ ಮತ್ತು ಇದು ಎಲ್ಲ ಥರದ ಉದ್ಯೋಗಗಳಿಗೆ ಒಂದು ದಾರಿದೀಪವಾಗುತ್ತದೆ. ಇದು ಶಿಕ್ಷಕರಷ್ಟೇ ಅಲ್ಲ, ಬೇರೆ ಒಂದು ಹುದ್ದೆಗಳಿಗೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಿರುತ್ತದೆ. ಆ ಕಾರಣಕ್ಕೆ ಮುಖ್ಯಮಂತ್ರಿ ಚಂದ್ರು ಅವರ ಖಡಕ್ ಮಾತುಗಳನ್ನು ಈ ವಿಡಿಯೋಗಳಲ್ಲಿ ನೀಡಲಾಗಿದೆ. ದಯವಿಟ್ಟು ವೀಕ್ಷಿಸಿ ಮತ್ತು ಅಕ್ಸಾ ಸಂಘಟನೆಗೆ ಸ್ಪರ್ಧಾಕಾಶಿ ಅಕಾಡೆಮಿ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಅಕ್ಸಾ ಸಂಘಟನೆ ಮತ್ತು ಸ್ಪರ್ಧಾಕಾಶಿ ಲಕ್ಷ್ಮೀಕಾಂತ್ ಸರ್ ಹಾಗೂ ಅಕ್ಸಾ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಕಾಂತ್ ಕುಮಾರ್ ಸರ್ ಅವರಿಗೂ ಕೂಡ ಧನ್ಯವಾದಗಳು ಹಾಗೂ ಪ್ರತಿಭಟನೆಯಲ್ಲಿ ಭಾಗವಹಿಸುವುದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದ. ಇವತ್ತು ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲು ಅನ್ನೋ ಸ್ಥಿತಿ ಬಂತು. ಇದು ದುರಂತ. ಯಾಕೆ ಅಂತಂದ್ರೆ ಸತೀಶ್ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆ ಬಂದಿದ್ದು ಕುಂತಿರ್ತಕ್ಕಂಥ ಮಂತ್ರಿಗಳಿಗಾಗ್ಲಿ ಮುಖ್ಯಮಂತ್ರಿಗಳೇ ಒಂದು ಸಹಿ ಹಾಕಿದ್ದಾರೆ. ನಮ್ಮಲ್ಲಿ ಎಷ್ಟು ಖಾಲಿ ಇದಾವೆ ಸರ್ಕಾರಿ ಹುದ್ದೆಗಳು, ಎಷ್ಟು ಕೆಲಸ ಬೇಕಾಗಿತ್ತು, ಎಷ್ಟು ಖಾಲಿ ಇದ್ದಾವೆ, ಎಷ್ಟು ಕೆಲಸ ಮಾಡ್ತಾರೆ, ಗುತ್ತಿಗೆ ಎಷ್ಟಿದಾವೆ ಅಂತ ಇದೆಲ್ಲ ನೋಡಿದಾಗ ಮಾನ್ಯ ಸಿದ್ದರಾಮಯ್ಯನವರೇ ಸೈನ್ ಹಾಕಿರೋದ್ರಿಂದ ನೀವು ಸೈನ್ ಯಾವ್ದಾದ್ರು ಪತ್ರಕ್ಕೆ ಹಾಕ್ಬೇಕಾದ್ರೆ ಹಿಂದೆ ಮುಂದೆ ನೋಡಿ, ಮೂಡ ತರ ಸಿಕ್ಕಾಕೋಬೇಡಿ ಅಲ್ಲಿ ಇಲ್ಲಿ ಹೋಗಿ. ಇದು ಹಂಗೆ ಆಗಿದೆ. ಇಲ್ಲಿ ಎಷ್ಟು ಖಾಲಿ ಇದಾವೆ ಅನ್ನೋದು ಗೊತ್ತಿದ್ದು ಮಾಡಿದ್ದೀರೋ ಗೊತ್ತಿಲ್ಲದೆ ಮಾಡಿದ್ದೀರೋ, ಗೊತ್ತಾಗಿದ್ರೆ ನೀವು ಸಿಎಂ ಆಗಿ ಈ ಜವಾಬ್ದಾರಿಗೆ ರಿಯಾಕ್ಟ್ ಮಾಡಬೇಕಾಯ್ತು, ಪ್ರತಿಕ್ರಿಯಿಸಬೇಕಾಯ್ತು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. 7,80,748 ಹುದ್ದೆ ಇದೆ ಸರ್ಕಾರದಲ್ಲಿ ಅಂತ ಹೇಳ್ತಿದ್ದಾರೆ. ಸಂಬಳ ಕೊಡ್ತಾ ಇದ್ದೀವಿ ಅಷ್ಟೇ, ಅದು ಲೆಕ್ಕ ಹುದ್ದೆ. ಆದ್ರೆ 50,400ಕ್ಕಿಂತ ಹೆಚ್ಚಿಗೆ ಕೆಲಸಗಾರನ್ನ ಹಾಕೊಂಡಿಲ್ಲ. 5,44,362 ಜನ ಮಾತ್ರ ಇದಾವೆ 7,80,000ಕ್ಕೆ. ಈಗ 22,76,386 ಖಾಲಿ ಇದೆ. ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಕೆಲಸ ಅಂದ್ರೆ ಇಲಾಖೆ ಇಟ್ಬಿಟ್ಟು ಬಿಲ್ಡಿಂಗ್ ಇಟ್ಬಿಟ್ಟು ಕೆಲಸಗಾರನ ಇಟ್ಟಿದ್ರೆ ಕೆಲಸ ಹೆಂಗಾಗುತ್ತೆ? ಸಾರ್ವಜನಿಕರಿಗೆ ಏನ್ ಸೇವೆ ಮಾಡಕ್ ಸಾಧ್ಯ ಆಗಿದೆ? ಇದು ಒಂದು ಉದಾಹರಣೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಶಿಕ್ಷಣ ಮಂತ್ರಿಗಳಿಬ್ಬರಲ್ಲೂ ನಾನು ಬೇಡ್ಕೊಳ್ಳೋದು ಹೇಳು, ಜವಾಬ್ದಾರಿಯಿಂದ ಜಾಗದಲ್ಲಿ ಇದ್ದೀರಾ. ಬೇರೆ ಉದ್ಯೋಗ ಮೇಲೆ ಎಲ್ಲ ಅನುಕೂಲ ನಿಮಗೆ ಕೊಟ್ಟಿರೋದ್ರಿಂದ ಅವರೇ ಹೇಳ್ತಾರೆ. ಮಧು ಬಂಗಾರಪ್ಪನವರು ಒಂದ್ ಕಡೆ ಎಲ್ಲೋ ಹೇಳ್ತಾರೆ, ನಮ್ಮಲ್ಲಿ ಇಷ್ಟು ಶಾಲೆಗಳಿದಾವೆ, 60,000 ಪೋಸ್ಟ್ಗಳು ಖಾಲಿ ಇದಾವೆ, ಭರ್ತಿ ಮಾಡಕ್ ಆಗಿಲ್ಲ ಅಂತ ಒಪ್ಕೋತಾರೆ. ಪ್ರೈಮರಿ ಸ್ಕೂಲ್ನಲ್ಲಿ ಅವರೇನೆ 60,000 ಮೇಸ್ಟ್ರುಗಳು ಖಾಲಿ ಇದಾವಂತೆ. ಶಿಕ್ಷಣ ಏನು ಉದ್ಧಾರ ಮಾಡ್ತಾರೆ ಇವರು? ಹಾಗಾದ್ರೆ ಖಾಸಗಿಯವರಿಗೆಲ್ಲ ಯಾಕೆ ಬೆಂಬಲ ಕೊಡ್ತಾ ಇದ್ದೀರಾ? ಡೊನೇಷನ್ ತಗೊಳ್ಳೋರಿಗೆಲ್ಲ ಯಾಕೆ ಬೆಂಬಲ ಕೊಡ್ತಾ ಇದ್ದೀರಾ? ಅಂದ್ರೆ ವ್ಯಾಪಾರೀಕರಣಕ್ಕೋಸ್ಕರವಾಗಿ ನೀವು ನಿಮ್ಮ ಸದನದಲ್ಲೇ ನಿಮ್ಮ ಗೆಳೆಯರೇ ಬಹುತೇಕ ಜನ ಮಾಲೀಕರಾಗಿರೋದ್ರಿಂದ, ಶಿಕ್ಷಣದ ಮಾಲೀಕರಾಗಿರೋದ್ರಿಂದ ಸರ್ಕಾರಿ ಕಾಲೇಗಳನ್ನು ಮುಚ್ಚಿಸಬೇಕು ಅನ್ನೋ ಹುನ್ನಾರ ಸರ್ಕಾರದಲ್ಲೇ ಇದೆ. ಇದು ಬಹಳ ಕಷ್ಟ. ಆ ದೃಷ್ಟಿಯಿಂದ ನಾನು ಅವರಿಬ್ಬರಲ್ಲೂ ಹೇಳ್ಕೊಳ್ಳೋದೇನಂತ ನೀವು ಹೇಳಿದ್ರ 60,000 ಖಾಲಿ ಇದಾವೆ ಅಂತ ಹೇಳಿದ್ರ, ದುಡ್ಡಿಲ್ಲ ಮಾಡೋದಿಲ್ಲ ಭರ್ತಿ ಅಂದ್ರ ಮತ್ತೆ ಮುಚ್ಚಿಬಿಡಿ ಶಾಲೆಗಳನ್ನ. ಯಾರು ಹೆಂಗಾದ್ರೂ ದಂಧೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ವ್ಯಾಪಾರಕ್ಕೋಸ್ಕರ ಖಾಸಗಿಯವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಿರಲ್ಲ. ನಿಮ್ಮಲ್ಲಿ PA ಮಾಡ್ಕೊಳಕ್ ದುಡ್ಡಿದೆ, ಆಫೀಸ್ ಸ್ಟಾಫ್ ತಗೊಳಕ್ ದುಡ್ಡಿದೆ, ದೊಡ್ಡ ದೊಡ್ಡ ಕಾರ್ಗಳು ತಗೊಳಕ್ ದುಡ್ಡಿದೆ, ಏರೋಪ್ಲೇನ್ ತಗೊಳಕ್ ದುಡ್ಡಿದೆ, ಹೆಲಿಕಾಪ್ಟರ್ ತಗೊಳಕ್ ದುಡ್ಡಿದೆ. ಮೇಸ್ಟರ್ ಅಪಾಯಿಂಟ್ ಮಾಡ್ಕೊಳಕ್ ದುಡ್ಡಿಲ್ವಾ? ಪಾಠ ಕೂಡ ಮೇಸ್ಟ್ರಿಗೆ ಪಾಠ ಅನುಕೂಲ ಇಲ್ವಾ? ಈ ದೃಷ್ಟಿಯಿಂದ ನಾನು ಒಂದು ಡಿಮ್ಯಾಂಡ್ ಇಡ್ತಿದ್ದೀನಿ. ಬೇಸಿಕ್ ನೀಡ್ಸ್ ಯಾವುದು ಕೂಡ ಸರ್ಕಾರದ ಜವಾಬ್ದಾರಿ ಬೇಕಾದ್ರು. ಒಂದ್ ಸ್ವಲ್ಪ ಉಡೋದಕ್ಕೆ ಬಟ್ಟೆ, ತಿನ್ನೋದಕ್ಕೆ ಅನ್ನ, ಇರೋದಕ್ಕೆ ಒಂದು ಮನೆ, ಕಲ್ತ್ಕೊಳ್ಳೋಕೆ ಒಂದಿಷ್ಟು ಜ್ಞಾನ, ಆಮೇಲೆ ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ದುಡಿಯಕ್ಕೆ ಸಾಧ್ಯ. ಇವನ್ನ ಸರ್ಕಾರದ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಮ್ ದುಡ್ಡು ನೀವು ಸ್ವಂತ ಸರ್ಕಾರದ ಬೇರೆ ದುಡ್ಡು ಕೊಡಬೇಡಿ. ಈ ಟ್ಯಾಕ್ಸ್ ಅಮೌಂಟ್ ಇಂದ ಇದನ್ನೆಲ್ಲ ಉಚಿತವಾಗಿ ಕೊಡಬೇಕು ಅಂತ ಸಂವಿಧಾನ ಹೇಳಿದ್ರು ಕೂಡ ಉಚಿತವಾಗೂ ಕೊಡೋದಿಲ್ಲ, ಕೊಡೋದ್ನು ಕೊಡ್ತಾ ಇಲ್ಲ. ಕೊಡೋದ್ನು ಕೊಡದೇ ಇದ್ರು ಕೂಡ ನಮ್ಮ ಮೇಲೆ ಬಲಿ ಆಗ್ತಾ ಇದ್ದೀರಾ. ಅಂತದಕ್ಕೆ ಈ ಸರ್ಕಾರಗಳು ಬೇಕಾ ಅನ್ನುವ ಪ್ರಶ್ನೆಯನ್ನು ನಾವು ಕಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಹೋರಾಟವನ್ನು ನಾವು ನೀವು ಬೆಂಬಲ ಕೊಡ್ತೀವಿ. ರಾಜ್ಯಾದ್ಯಂತ ಈ ಒಂದು ಧರಣಿಯನ್ನ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದಲ್ಲಿ ಆಗಿರ್ತಕ್ಕಂಥದ್ದು, ವಿಶೇಷವಾಗಿ ನಿಮಗೆ ಈ ಏನು ತಾತ್ಕಾಲಿಕವಾಗಿ ಕನಿಷ್ಠ ಈ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತ ತಾವು ಡಿಮ್ಯಾಂಡ್ ಇಟ್ಟಿದ್ದೀರಾ. ಡಿಮ್ಯಾಂಡ್ ನಲ್ಲಿ 80,000 ಶಿಕ್ಷಣ ನೇಮಕ ತಕ್ಷಣ ಆರಿಸಬೇಕು, ಸಮಗ್ರ ಶಿಕ್ಷಣಕ್ಕೆ ನೇಮಕಾತಿ ಮಾಡಬೇಕು, ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣದ ಮಾಡಬೇಕು, PU ಉಪನ್ಯಾಸ ಇವೆಲ್ಲವೂ ಕೂಡ ನಾವು ಬೆಂಬಲ ಕೊಡ್ತೀವಿ ಅನ್ನೋ ಮಾತನ್ನ ನಿಮ್ಗೆ ಹೇಳಿ, ಅಕಸ್ಮಾತ್ ಆಗದೆ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಬೇಕಾ ಬೇಡವಾ ಅನ್ನುವ ಎಚ್ಚರಿಕೆಯನ್ನು ಕೂಡ ನಾವು ಇದ್ರ ಮುಖೇನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಒಂದು ವೇಳೆ ಒಂದು ವಿಚಾರ ನೋಡಿ, ನಿಮ್ಮಲ್ಲಿ ಬೇಡಿಕೆ ಇಟ್ಟಿರೋದ್ರಲ್ಲಿ ಯಾವುದೂ ಕೂಡ ಅಸಂಸದೀಯವಾಗಿಲ್ಲ ಮತ್ತು ತೊಂದರೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿದೆ.
13 ಬೇಡಿಕೆಗಳಲ್ಲಿ ಕೂಡ 13 ಕೂಡ ಮಾಡ್ತಕ್ಕಂಥದ್ದು. ಆದ್ರೆ ಮುಖ್ಯಮಂತ್ರಿಗಳೇ ಸಿಗ್ನೇಚರ್ ಹಾಕೊಟ್ಟಿದ್ದೀರಾ, ಇಲ್ಲಿ ನನ್ನ ಕೈನಲ್ಲೇ ಇದೆ, ಗೆಳೆಯರು ಕೊಟ್ಟಿದ್ದಾರೆ. ಏನಂತ ರಾಜ್ಯದಲ್ಲಿರುವ ಎಲ್ಲಾ ಸರ್ಕಾರಿ ಇಲಾಖೆಗಳು ಇಲಾಖಾವಾರು ಪ್ರಸ್ತುತ ಹುದ್ದೆಗಳು ಈ ಕೆಳಕಂಡಂತಿವೆ. ಏನ್ ಹೇಳಿದ್ದಾರೆ? ಸರ್ಕಾರದ ಪ್ರಸ್ತುತ 7,80,748 ಹುದ್ದೆಗಳಿದಾವೆ. ಶಿಕ್ಷಣದ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಅದ್ರ ಮುಂದುವರೆದು ಅದರೊಳಗಡೆ 5,44,362 ಕೆಲಸ ಮಾಡ್ತಿದ್ದಾರೆ. 2,76,386 ಖಾಲಿ ಇದಾವೆ. ಅಂದ್ರೆ ಸರ್ಕಾರ ಯಾಕಿರ್ಬೇಕಾಗಿದೆ? ಹುದ್ದೆ ಯಾಕೆ ಸೃಷ್ಟಿ ಆಯ್ತು? ಕೆಲಸ ಮಾಡಕ್ಕೋಸ್ಕರ. ಇಷ್ಟು ಪಾಪ್ಯುಲೇಷನ್ ಇರತಕ್ಕಂಥ ಜನಕ್ಕೆ ಇಷ್ಟು ಜನ ಕ್ಲರ್ಕ್ ಇರಬೇಕು, ಇಷ್ಟು ಜನ ಆಫೀಸರ್ಸ್ ಇರಬೇಕು, ಇಂಥದ್ದು ಇರಬೇಕು, ಅವ್ರ ಎಲ್ಲಾ ಸೌಲಭ್ಯವನ್ನು ತಲುಪಿಸ್ಬೇಕು. ಅದೇ ಇಲ್ಲ ಅಂತ ಅಂದ್ಮೇಲೆ ಅಲ್ಲೇ ಸತ್ತೋಯ್ತಂತೆ. ಶಿಕ್ಷಣ ಏನು ಉದ್ಧಾರ ಮಾಡ್ತಾರೆ ಇವರು? ಹಾಗಾದ್ರೆ ಖಾಸಗಿಯವರಿಗೆಲ್ಲ ಯಾಕೆ ಬೆಂಬಲ ಕೊಡ್ತಾ ಇದ್ದೀರಾ? ಡೊನೇಷನ್ ತಗೊಳ್ಳೋರಿಗೆಲ್ಲ ಯಾಕೆ ಬೆಂಬಲ ಕೊಡ್ತಾ ಇದ್ದೀರಾ? ಅಂದ್ರೆ ವ್ಯಾಪಾರೀಕರಣಕ್ಕೋಸ್ಕರವಾಗಿ ನೀವು ನಿಮ್ಮ ಸದನದಲ್ಲೇ ನಿಮ್ಮ ಗೆಳೆಯರೇ ಬಹುತೇಕ ಜನ ಮಾಲೀಕರಾಗಿರೋದ್ರಿಂದ, ಶಿಕ್ಷಣದ ಮಾಲೀಕರಾಗಿರೋದ್ರಿಂದ ಸರ್ಕಾರಿ ಕಾಲೇಜುಗಳನ್ನು ಮುಚ್ಚಿಸಬೇಕು ಅನ್ನೋ ಹುನ್ನಾರ ಸರ್ಕಾರದಲ್ಲೇ ಇದೆ. ಇದು ಬಹಳ ಆ ದೃಷ್ಟಿಯಿಂದ ನಾನು ಅವರಿಬ್ಬರಲ್ಲೂ ಹೇಳ್ಕೊಳ್ಳೋದೇನಂತ ನೀವೇ ಹೇಳಿದ್ರ 60,000 ಖಾಲಿ ಇದಾವೆ ಅಂತ ಹೇಳಿದ್ರ, ದುಡ್ಡಿಲ್ಲ ಮಾಡೋದಿಲ್ಲ ಬರ್ತಿ ಅಂದ್ರ ಮತ್ತೆ ಮುಚ್ಚಿಬಿಡಿ ಶಾಲೆಗಳನ್ನ. ಯಾರು ಹೆಂಗಾದ್ರೂ ದಂಧೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ವ್ಯಾಪಾರಕ್ಕೋಸ್ಕರ ಖಾಸಗಿಯವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಿರಲ್ಲ. ನಿಮ್ಮಲ್ಲಿ PA ಮಾಡ್ಕೊಳಕ್ ದುಡ್ಡಿದೆ, ಆಫೀಸ್ ಸ್ಟಾಫ್ ತಗೊಳಕ್ ದುಡ್ಡಿದೆ, ದೊಡ್ಡ ದೊಡ್ಡ ಕಾರ್ಗಳು ತಗೊಳಕ್ ದುಡ್ಡಿದೆ, ಏರೋಪ್ಲೇನ್ ತಗೊಳಕ್ ದುಡ್ಡಿದೆ, ಹೆಲಿಕಾಪ್ಟರ್ ತಗೊಳಕ್ ದುಡ್ಡಿದೆ. ಮೇಸ್ಟರ್ ಅಪಾಯಿಂಟ್ ಮಾಡ್ಕೊಳಕ್ ದುಡ್ಡಿಲ್ವಾ? ಪಾಠ ಹೇಳ್ಕೊಡ ಮೇಸ್ಟ್ರಿಗೆ ಪಾಠ ಅನುಕೂಲ ಇಲ್ವಾ? ಈ ದೃಷ್ಟಿಯಿಂದ ನಾನು ಒಂದು ಡಿಮ್ಯಾಂಡ್ ಇಡ್ತಿದ್ದೀನಿ. ಬೇಸಿಕ್ ನೀಡ್ಸ್ ಯಾವುದು ಕೂಡ ಸರ್ಕಾರದ ಜವಾಬ್ದಾರಿ ಬೇಕಾದ್ರು. ಒಂದ್ ಸ್ವಲ್ಪ ಉಡೋದಕ್ಕೆ ಬಟ್ಟೆ, ತಿನ್ನೋದಕ್ಕೆ ಅನ್ನ, ಇರೋದಕ್ಕೆ ಒಂದು ಮನೆ, ಕಲ್ತ್ಕೊಳ್ಳೋಕೆ ಒಂದಿಷ್ಟು ಜ್ಞಾನ, ಆಮೇಲೆ ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ದುಡಿಯಕ್ಕೆ ಸಾಧ್ಯ. ಇವನ್ನ ಸರ್ಕಾರದ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಮ್ ದುಡ್ಡು ನೀವು ಸ್ವಂತ ಸರ್ಕಾರದ ಬೇರೆ ದುಡ್ಡು ಕೊಡಬೇಡಿ. ಈ ಟ್ಯಾಕ್ಸ್ ಅಮೌಂಟ್ ಇಂದ ಇದನ್ನೆಲ್ಲ ಉಚಿತವಾಗಿ ಕೊಡಬೇಕು ಅಂತ ಸಂವಿಧಾನ ಹೇಳಿದ್ರು ಕೂಡ ಉಚಿತವಾಗೂ ಕೊಡೋದಿಲ್ಲ, ಕೊಡೋದ್ನೂ ಕೊಡ್ತಾ ಇಲ್ಲ. ಕೊಡೋದ್ನು ಕೊಡದೇ ಇದ್ರು ಕೂಡ ನಮ್ಮ ಮೇಲೆ ಬಲಿ ಆಗ್ತಾ ಇದ್ದೀರಾ. ಅಂತದಕ್ಕೆ ಈ ಸರ್ಕಾರಗಳು ಬೇಕಾ ಅನ್ನುವ ಪ್ರಶ್ನೆಯನ್ನು ನಾವು ಕಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಹೋರಾಟವನ್ನು ನಾವು ನೀವು ಬೆಂಬಲ ಕೊಡ್ತೀವಿ.